ಸರ್ ಎಲ್ಲಿಗೆ ಹೊಂಟ್ರಿ ಈಗ? ಎಲ್ಲಿಗೆ ಹೋಗ್ತಾ ಇರೋದು? ಗುಡ್ಡ. ಮೋಕ್ಷಿತ ಗುಡ್ಡ ಎಲ್ಲಿ? ಅರಕೆರೆಗಾ? ಅರಕೆರೆ ಜಾತ್ರೆಗಾ? ಓ, ತುಂಬ ಜನ ಬರ್ತಾವ್ರಲ್ಲಿ, ತುಂಬ ಜನ ಬರ್ತಾವ್ರ ಆ ಕಡೆಯಿಂದ. ಬ್ಯಾಗ್ ಎಲ್ಲ ನೀವು ತೊಗೊಂಡು ಹೋಗ್ತಾ ಇದ್ದೀರಾ? ನಮ್ಮದು ರಾಮನಗರ, ಬೆಂಗಳೂರು. ನಾನು ಬಂದಿದ್ದೆ ಬೈಕ್ ತಗೊಂಡು. ಯಾವುದಾ? ತಗೊಂಡು ಬಂದಿದ್ದೆ. ಹಾಂ ಹಾಂ. ರಾಯಣ್ಣ ಒಂದು ಕರ್ನಾಟಕ ಧ್ವಜ ಹಚ್ಚಿದ್ದೆ. ಹಾಂ. ಪುನೀತ್ ರಾಜ್ಕುಮಾರ್ ಈಗೈತಲ್ಲ ಸಮಾಧಿ, ಹಾಂ ಹಾಂ, ಅಲ್ಲಿ ಹೋಗಿದ್ದೆ. ಅಲ್ಲಿಂದ ಸಿದ್ದರಾಮಯ್ಯ ಭೇಟಿಯಾಗ ಓಹೋ. ಹೋಗೋದು ಅಲ್ಲೇ ದೇವಸ್ಥಾನ? ಇಲ್ಲ ಇಲ್ಲ, ಫುಲ್ ಕರ್ನಾಟಕ ರೌಂಡು. ಹೌದು ಹುಲಿ. ನಾನು ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಬೈಕ್ ಮೇಲೆ ಸುತ್ತಾಡಿದ್ದೀನಿ. ಫುಲ್ ಕರ್ನಾಟಕ ಬಾರ್ಡರ್ ಲೈನ್ ಬರ್ತಾ ಇದ್ದೀನಿ. ಈಗ ವಿಜಯಪುರ ಹೋಗ್ತಾ ಇದ್ದೀನಿ. ವಿಜಯಪುರದಿಂದ ಹಂಗೆ ಕಲಬುರ್ಗಿ, ಹಂಗೆ ಪೂರಾ ಮಹಾರಾಷ್ಟ್ರ. ಹೌದಾ? ಗಡಿನಾಡು ಸೋಲಾಪುರ. ಸೋಲಾಪುರ ಜಿಲ್ಲಾ ಎಲ್ಲ ಆಡಿದ್ದೀನಿ. ಸೋಲಾಪುರ ಜಿಲ್ಲಾ, ಕೋಲ್ಹಾಪುರ ಜಿಲ್ಲಾ, ಹಾಂ, ಸಾಂಗ್ಲಿ ಜಿಲ್ಲಾ ಎಲ್ಲ. ಸರಿ ಸರ್, ಆಯಿತು, ಒಳ್ಳೆದಾಗಲಿ, ಹೋಗಿ ಬನ್ನಿ. ಓಕೆ ಜರ್ನಿ. ಓಕೆ ಓಕೆ. ಸ್ನೇಹಿತರೆ, ನಾವೆಲ್ಲ ಮಾದೇಶ್ವರ ಬೆಟ್ಟಕ್ಕೆ ನಮ್ಮ ಕಡೆ ಶಿವರಾತ್ರಿಲಿ ನಡ್ಕೊಂಡು ಹೋಗ್ತೀವಲ್ಲ, ಅದೇ ಥರ ಇಲ್ಲಿ ಅರಕೆರೆಗೆ ಒಂದು ದೇವಸ್ಥಾನಕ್ಕೆ ಇಲ್ಲಿನ ಜನಗಳು ಸಹ ನಡ್ಕೊಂಡು ಹೋಗ್ತಿದ್ದಾರೆ. ಅವರೇ ಅಲ್ಲಿ ನನ್ನ ಮಾತಾಡಿಸಿದ್ದು. ಅಷ್ಟು ಲಗೇಜ್ನೆಲ್ಲ ಅವರು ಬೈಕಲ್ಲಿ ತೊಗೊಂಡು ಹೋಗ್ತಿದ್ದಾರೆ. ಒಂದಷ್ಟು ಜನ ಎಲ್ಲ ನಡ್ಕೊ ಬರ್ತಿದ್ದಾರೆ. ಇಲ್ಲಿ ಅರಕೆರೆ ಜಾತ್ರೆಗೆ ಹೋಗ್ತಿದ್ದಾರೆ ಎಲ್ಲರೂ. ನೋಡಿ, ಇಲ್ಲಿ ಎತ್ತು ಗಾಡಿಗಳು ಕಬ್ಬನ್ನು ತುಂಬ್ಕೊಂಡು ಹೋಗ್ತಾ ಇರ್ತವೆ ಇಲ್ಲಿ. ಮತ್ತು ಇಲ್ಲಿ ಮುಂದ್ಗಡೆ ಟ್ರ್ಯಾಕ್ಟರ್ ಹೋಗ್ತಿದೆ ನೋಡಿ. ಈ ಥರದ್ದು ಟ್ರ್ಯಾಕ್ಟರ್ಗಳು ಜಾಸ್ತಿ ಇದೆ, ಡಬಲ್ ಟ್ರಾಲಿ ಟ್ರ್ಯಾಕ್ಟರ್ಗಳು. ಇಲ್ಲಿ ಕಟ್ ಮಾಡಿದಂತಹ ಕಬ್ಬಿನ ಪೀಸ್ಗಳನ್ನ ತುಂಬ್ಕೊಂಡು ಹೋಗೋಕ್ಕೆ ಈ ಟ್ರಾಲಿಗಳನ್ನ ಬಳಸ್ತಾರೆ. ಮತ್ತು ಲೋಡು ಮಾಡಿಕೊಂಡು ಕಬ್ಬನ್ನ ತುಂಬ್ಕೊಂಡು ಹೋಗೋಕ್ಕೆ ನೋಡಿ ಈ ಥರದನ್ನ ಬಳಸ್ತಾರೆ. ಇಲ್ಲಿ ಎಲ್ಲ ಡಬಲ್ ಟ್ರಾಲಿಗಳೇ, ಯಾವುದೂ ಸಿಂಗಲ್ ಅಂತೂ ಯಾವುದೂ ಇರಲ್ಲ. ಈ ಕಡೆ ವಿಜಯಪುರ, ಕಲಬುರ್ಗಿ ಈ ಸೈಡ್ ಬಂದರೆ ನಿಮಗೆ ಲಾರಿ ಟ್ರ್ಯಾಕ್ಟರ್ಗಳಂತೂ ಸಿಕ್ಕಾಪಡೆ ಇರುತ್ತೆ. ಟ್ರ್ಯಾಕ್ಟರ್ಗಳಂತೂ ಒಂದೊಂದು ಡಿಸೈನಲ್ಲಿರುತ್ತೆ ಟ್ರ್ಯಾಕ್ಟರ್ಗಳು. ನೋಡೋಕ್ಕೆ ಒಂದು ಖುಷಿ, ಆ ಡಿಸೈನ್ ಮಾಡಿಸಿರೋದು, ಅವರು ಸಾಂಗ್ಸ್ಗಳು ಅವ್ರು ಹಾಕ್ಕೊಂಡು ಒಳ್ಳೆ ಎಂಜಾಯ್ ಮಾಡಿಕೊಂಡು ಟ್ರ್ಯಾಕ್ಟರ್ಗಳನ್ನ ಓಡಿಸಿರ್ತಾರೆ. ಕೆಲವೊಂದು ಮಿಸ್ ಹಾಕಿ ಅಪ್ಸೈಡಾಗಿ ಬಿದೋಗೂ ಇರ್ತವೆ ಟ್ರ್ಯಾಕ್ಟರ್ಗಳು. ಯಾಕೆಂದರೆ ಲೋಡ್ ಜಾಸ್ತಿ ತುಂಬಿರ್ತಾರೆ. ಮತ್ತು ಟರ್ನಿಂಗ್ ಮಾಡಬೇಕಾದ್ರೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಇರಬೇಕು. ಟರ್ನಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ ಆದ್ರೂ ಟ್ರಾಲಿ, ಯಾಕೆಂದರೆ ಡಬ್ಬಲ್ ಟ್ರಾಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಯಾಕೆಂದರೆ ಸಡನ್ನಾಗಿ ಟರ್ನ್ ಮಾಡೋಕ್ಕಾಗಲ್ಲ ಇದೆಲ್ಲ. ಹಾಗಾಗಿ ಕೆಲವೊಂದು ಪ್ರಾಬ್ಲಮ್ ಆಗಿರುತ್ತೆ. ಈ ರೋಡ್ ಪೂರ್ತಿ ನನಗೆ ಸಿಗ್ತಾನೇ ಇದೆ ನೋಡಿ. ಈ ಥರ ಎತ್ತು ಗಾಡಿಗಳಿರ್ಬೋದು, ಟ್ರ್ಯಾಕ್ಟರ್ಗಳಿರ್ಬೋದು, ಎಲ್ಲ ಕಬ್ಬಂದು ನೋಡಿ, ಎಲ್ಲ ಲೋಡ್ ಮಾಡಿದ್ದಾರೆ ನೋಡಿ. ಎಷ್ಟು ಆರಾಮಾಗಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರೆಲ್ಲ ಎತ್ತು ಗಾಡಿಗಳನ್ನ ಇಟ್ಕೊಂಡಿದ್ದಾರೆ, ಇನ್ನು ಕೆಲವರೆಲ್ಲ ಟ್ರ್ಯಾಕ್ಟರ್ಗಳು. ಇಲ್ಲಿ ಇದೇ ರೋಡಲ್ಲಿ ಮುಂದೆ ಹೋಗ್ತಾಯಿದ್ರೆ ಅಲ್ಲಿ ಫ್ಯಾಕ್ಟ್ರಿಗಳಿವೆ, ಕಬ್ಬಿನ ಫ್ಯಾಕ್ಟ್ರಿಗಳಿವೆ. ಆ ಫ್ಯಾಕ್ಟ್ರಿಗಳಿಗೆ ಇವರೆಲ್ಲ ಕಬ್ಬನ್ನ ಕೊಡೋಕೆ ಹೋಗ್ತಾ ಇರೋದು, ಸಪ್ಲೈ ಮಾಡೋಕ್ಕೆ. ಒಂದಷ್ಟು ಫ್ಯಾಕ್ಟ್ರಿಗಳಿವೆ ಈ ರೋಡಲ್ಲಿ ನೋಡಿ. ಇಲ್ಲಿ ಹಿಂಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಹಿಂದೆಗಡೆ ಒಳಗಡೆ ಹೋದರೆ ಫ್ಯಾಕ್ಟ್ರಿ ಸಿಗುತ್ತೆ ಅವ್ರಿಗೆ ನೋಡಿ. ಎಲ್ಲ ತುಂಬಿ ಇಟ್ಟಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಕರ್ನಾಟಕ ಫ್ಲಾಗ್ ಅಂತೂ ಸಖತ್ತಾಗಿ ಹಾಕಿರ್ತಾರೆ. ಮುಂದ್ಗಡೆ ಯಾವುದೇ ಟ್ರ್ಯಾಕ್ಟರ್ಗಳು ನೋಡಲಿ ಫ್ಲಾಗ್ ಹಾಕಿರ್ತಾರೆ. ಒಂಥರ ನೋಡೋಕ್ಕೊಂಥರ ಖುಷಿ ಅವ್ರನ್ನೆಲ್ಲ. ಯಾಕೆ ಅಂತಂದರೆ ಕನ್ನಡ ಅನ್ನೋದನ್ನ ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರೀತಿಸ್ತಾರೆ. ಯಾಕೆ ಅಂದರೆ ಬಾರ್ಡರ್ ಲೈನ್ ಇರೋದ್ರಿಂದ ಅಲ್ಲಿ ಆ ಥರ ಮಾಡಲೇಬೇಕಾಗುತ್ತೆ. ಮನೆಗಳ ಮೇಲೆ ಬಾವುಟ ಹಾರಿಸ್ಕೊಂಡಿರ್ತಾರೆ. ಮನೆಗಳ ಮುಂದೆನೇ ಕಂಬ ಹಾಕಿ ಅಲ್ಲೊಂದು ಧ್ವಜ ಹಾರಿಸೋದ ರೀತಿಲಿ ಮಾಡ್ಕೊಂಡಿರ್ತಾರೆ. ಆ ಥರದಲ್ಲಿ ಇಲ್ಲಿ ತುಂಬ ನೋಡ್ಬೋದು. ಉತ್ತರ ಕರ್ನಾಟಕ ಇರ್ಬೋದು, ಈ ಕಡೆ ಕಲ್ಯಾಣ ಕರ್ನಾಟಕ, ಈ ಕಡೆ ಎಲ್ಲ ಒಂದು ಕನ್ನಡಕ್ಕೇ ಆದಂತಹ ಒಂದು ಒಳ್ಳೆಯ ಮಹತ್ವ ಐತೆ ಅಂತಲೇ ಹೇಳ್ಬೋದು. ನಾನು ನೋಡ್ತಾ ಇರ್ತೀನಿ ಇಲ್ಲಿ ಮನೆಗಳ ಮೇಲೆಲ್ಲ ಫ್ಲಾಗ್ ಹಾರಿಸಿರೋದು ಹಾಗೆ ಎಲ್ಲ ನೋಡಿ. ಇಲ್ಲಿ ಕಬ್ಬು ಬೆಳೆಗಾರರು ಇಲ್ಲಿ ಕಬ್ಬು ಬೆಳಿಬೇಕಂದ್ರೆ ಈ ನದಿ ಏನಿದೆ, ಈ ನದಿ ಮೇಲೇ ಇವರು ಡಿಪೆಂಡ್ ಆಗಿರುವಂಥದ್ದು. ಕಬ್ಬು ಮತ್ತು ಒಂದಷ್ಟು ನೀರಿನ ಬೆಳೆಗಳನ್ನ ಬೆಳಿಬೇಕಂದ್ರೆ ಈ ನದಿ ಮುಖ್ಯ ಅವ್ರಿಗೆ. ಹಾಗೆ ಇನ್ನು ಮುಂದೆ ಹೋಗ್ತಿದ್ದಂಗೆ ನಾವು ಕಲಬುರ್ಗಿ ಬಿಟ್ಟರೆ ಆ ಕಡೆಗೆಲ್ಲ ಅಷ್ಟೊಂದು ನೀರಾವರಿ ಇರಲ್ಲ. ಇಲ್ಲಿ ಸ್ವಲ್ಪ ನೀರಿರೋದ್ರಿಂದ ಕಬ್ಬನ್ನ ಅತಿ ಹೆಚ್ಚಾಗಿ ಕಬ್ಬನ್ನ ಬೆಳೀತಾರೆ ಇಲ್ಲಿ. ನಾನು ಮಂಡ್ಯದಲ್ಲಿ ಕಬ್ಬನ್ನ ಬೆಳೆದು ನೋಡಿದ್ದೀನಿ. ಆದರೆ ಇಲ್ಲಿ ಮಂಡ್ಯಕ್ಕಿಂತ ಜಾಸ್ತಿನೇ ಕಬ್ಬನ್ನ ಬೆಳೀತಾರೆ. ಎಲ್ಲಿ ನೋಡಿದ್ರೂ ಕಬ್ಬು ಇರುತ್ತೆ. ಅಷ್ಟು ಕಬ್ಬು ಉತ್ಪಾದನೆ ಮಾಡ್ತಿದ್ದಾರೆ. ಒಂದು 3,500 ಕಬ್ಬಿನ ಬೆಲೆಗೂ ಒಂದು ಬೆಂಬಲ ಬೆಲೆ ಅಂತ ನೀಡಿದ್ದಾರೆ. ಅದು ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗ್ಬೋದು ಇವ್ರಿಗೆಲ್ಲ. ನೋಡಿ, ಇಲ್ಲೂ ಹೋಗ್ತಾ ಇದೆ ನೋಡಿ ಟ್ರ್ಯಾಕ್ಟರ್ಗಳು. ನೀವು ಈ ರೋಡಲ್ಲಿ ಎಲ್ಲಿ ನೋಡಿದ್ರು ಟ್ರ್ಯಾಕ್ಟರ್ಗಳು ಇದ್ದೇ ಇರುತ್ತೆ. ಮನೆಗೂ ಮೋಸ್ಟ್ಲಿ ಟ್ರ್ಯಾಕ್ಟರ್ಗಳನ್ನ ಇಟ್ಕೊಂಡವ್ರೆ ಅಂತ ಅನಿಸುತ್ತೆ ನೋಡಿ. ಎಲ್ಲ ಲೋಡ್ ಮಾಡೋರೆ, ಸಿಕ್ಕಾಬಟ್ಟೆ ಇರುತ್ತೆ ಅದು ಲೋಡು. ಈ ಟ್ರ್ಯಾಕ್ಟರ್ಗಳೆಲ್ಲ ಏನಿದ್ರು ಪೀಸ್ ಮಾಡಿರ್ತಾರೆ ಕಬ್ಬುಗಳನ್ನ. ಅವು ಮೋಸ್ಟ್ಲಿ ಅದನ್ನು ನಾಟಿ ಮಾಡೋಕೆ ಏನಕ್ಕೆ ಅಂತ ಗೊತ್ತಿಲ್ಲ. ಆ ಕಬ್ಬುಗಳನ್ನ ಪೀಸ್ ಮಾಡಿರುವಂಥ ಕಬ್ಬುಗಳನ್ನ
ತುಂಡು ಮಾಡಿರುವಂಥ ಕಬ್ಬುಗಳನ್ನ ಲೋಡ್ ಮಾಡಿಕೊಂಡು ನೋಡಿ ಇಲ್ಲಿ ತುಂಬಿದ್ದಾರೆ ನೋಡಿ, ಈ ಥರ ತಗೊಂಡು ಹೋಗ್ತಿರ್ತಾರೆ. ಮೋಸ್ಟ್ಲಿ ಇದು ಫ್ಯಾಕ್ಟ್ರಿಗೆ ತಗೊಂಡು ಹೋಗ್ತಾರಾ ಇಲ್ಲ ನೆಡೋಕ್ಕೆ ತಗೊಂಡು ಹೋಗ್ತಾರಾ ಅಂತ ಗೊತ್ತಿಲ್ಲ. ಗೊತ್ತಿರೋಕ್ಕೆ ಒಂದು ಕಮೆಂಟು ಮಾಡಿ, ನಿಮ್ಗೆ ಯಾರಾದರೂ ಆ ಕಡೆಯವ್ರಿಗೆ ಗೊತ್ತಿದ್ರೆ. ನೋಡಿ ಇಲ್ಲಿ ಎಷ್ಟು ಹಸುಗಳಿಗೆ ಎಷ್ಟು ಕಬ್ಬುಗಳನ್ನ ಹಾಕವ್ರೆ ಇಲ್ಲಿ. ಇದು ರೂಢಿ ಆಗಿಬಿಟ್ಟಿದೆ ಅವ್ರಿಗೆ, ಏನು ನಾರ್ಮಲ್ ಇದೆ ಅವ್ರಿಗೆಲ್ಲ, ಏನು ದೊಡ್ಡದು ಅಂತ ಏನು ಅನಿಸಲ್ಲ ಅದೆಲ್ಲ. ನೋಡಿ ಟ್ರ್ಯಾಕ್ಟರ್ ನೋಡಿ, ಡಬಲ್ ಟ್ರಾಲಿ, ಎಲ್ಲ ಟ್ರಾಲಿಗಳು. ಮತ್ತು ಡೆಕೋರೇಷನ್ ನೋಡ್ಬೇಕು ನೀವು, ಟ್ರ್ಯಾಕ್ಟರ್ಗಳದ ಸಖತ್ತಾಗಿ ಡೆಕೋರೇಷನ್ ಮಾಡಿರ್ತಾರೆ. ಆ ಸೌಂಡ್ಸು, ಆ ಮ್ಯೂಸಿಕ್ಗಳು ಹಾಕ್ಕೊಂಡು, ಉತ್ತರ ಕನ್ನಡ ಸಾಂಗ್ಗಳು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರದ್ದೇ ಒಂದು ಲೋಕ, ಅವ್ರದ್ದೇ ಒಂದು ಪ್ರಪಂಚ. ಆಮೇಲೆ ಈ ಕಡೆ ಏನು ಗೊತ್ತಾ, ಬೆಳಗ್ಗೆ ಎದ್ದನ್ನ ಕೆಲಸ ಮಾಡಬೇಕು, ದುಡಿಬೇಕು, ಅಷ್ಟೇ ಇವ್ರದ್ದು ಜೀವನ. ಬೇರೆ ಪ್ರಪಂಚನೇ ಇಲ್ಲ ಅವ್ರಿಗೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ಇಲ್ಲಿ ಲೈನಾಗೆ, ಒಂದು ಸೈಡ್ ಪೂರ್ತಿ ಅವೇ ಬರ್ತಾ ಇದೆ ರೋಡಲ್ಲಿ. ತುಂಬ ನೋಡ್ಬೋದು ಇಲ್ಲಿ ನಾವು ಗಾಡಿಗಳಿರ್ಬೋದು, ಹಾಗೆ ಟ್ರ್ಯಾಕ್ಟರ್ಗಳಿರ್ಬೋದು, ಸಿಕ್ಕಾಪಟ್ಟೆ ನೋಡ್ಬೋದು. ನೋಡಿ ಆ ಕಡೆ ಈ ಕಡೆ ಎಲ್ಲ ಕಬ್ಬೆ. ಇಲ್ಲಿ ವಿಜಯಪುರ ಮತ್ತು ಕಲಬುರಗಿ ಫುಲ್ಲು ಕಬ್ಬು. ಎಷ್ಟು ದೂರ ನೋಡಿದ್ರು ನಿಮಗೆ ಕಬ್ಬಂತೂ ನೋಡ್ತಾನೆ ಇರ್ಬೋದು. ಬನ್ನಿ ಹಾಗೆ ಹೋಗೋಣ. ನೀವೆಲ್ಲ ಹೋಗ್ತಾ ಇರೋದು ಈಗ ನಡ್ಕೊಂಡು? ಇಲ್ಲಿಂದ ಒಂದು 70 ಕಿಲೋಮೀಟರ್ ಮೇಲೆ ಒಂದು ಜಾತ್ರೆ ಇದೆ. ಜಾತ್ರೆ? ಯಾವ ಊರು ಜಾತ್ರೆ? ಅರಕೆರೆ. ಹಾಂ, ಆ ಜಾತ್ರೆಗೆ ಹೋಗ್ತಾರೆ. ಜಾತ್ರೆಗೆ ಅದೇ ಎಲ್ಲ ಯಾರೋ ನಡ್ಕೊ ಬರ್ತಾ ಇದ್ರಿ ಇನ್ನೊಂದಷ್ಟು ಜನ ಎಲ್ಲ ಅಲ್ಲಿ. ಇನ್ನು ಮುಂದೆ ಜಾಸ್ತಿ ಜನ ಸಿಗ್ತಾರೆ. ಹೌದಾ? ಯಾವತ್ತು ಜಾತ್ರೆ ಯಾವತ್ತದು? ಅದು 22ಕ್ಕೆ. ಓ 22ಕ್ಕೆ? 22, 23 100 ಕಿಲೋಮೀಟರ್ ಆಗುತ್ತೆ. 100 ಕಿಲೋಮೀಟರ್ ಆಗುತ್ತಾ? ನಮ್ಮ ಕಡೆಗೆಲ್ಲ ಈ ಮಾದೇಶ್ವರ ಬೆಟ್ಟಕ್ಕೆ ಜಾಸ್ತಿ ನಡ್ಕೊ ಹೋಗ್ತಾರೆ ಶಿವರಾತ್ರಿಯಲ್ಲಿ. ಅದಕ್ಕೆ ಅದೇ ಒಂದೊಂದು ಥರ ಇರುತ್ತೆ. ಅದೊಂಥರ ಅದಕ್ಕೆ ಕೇಳಿದೆ, ಇಲ್ಲಿ ನಡ್ಕೊ ಹೋಗ್ತಿದ್ರಲ್ಲ ಎಂತಕ್ಕೆ ಅಂದ್ಬಿಟ್ಟು. ಮುಂದೆ ಜನ ಜಾಸ್ತಿ ಇದ್ದಾರೆ. ಹೌದಾ? ಲೇಟಾಗಿ ಬಿಟ್ಟಿರೋದ್ರಿಂದ ಸ್ವಲ್ಪ ಹಿಂದ್ಗಡೆ ಹೋಗಿ. ಸರಿ ಅಣ್ಣ, ಆಯಿತು, ಓಕೆ, ಹೋಗಿ ಬನ್ನಿ, ಒಳ್ಳೆಯದಲ್ಲಿ. ಓಕೆ. ಸ್ನೇಹಿತರೆ ನೋಡಿ, ಇಲ್ಲಿ ನಾವು ಮಾದೇಶ್ವರ ಬೆಟ್ಟಕ್ಕೆ ನಡ್ಕೊ ಹೋಗ್ತೀವಲ್ಲ ಪಾದಯಾತ್ರೆ, ಅದೇ ಥರ ಇಲ್ಲಿ ಅರಕೆರೆ ಜಾತ್ರೆ ಅಂತೆ. ಇವದು 22ನೇ ತಾರೀಕು ಇರೋದು. ಒಂದು 100-120 ಕಿಲೋಮೀಟ್ರ್ ಆಗುತ್ತಂತೆ ಊರುಗಳಿಂದ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ನಡ್ಕೊಂಡಿಲ್ಲಿ. ನಾನೊಂದು ಸ್ವಲ್ಪ ಜನ ಮಾತಾಡಿಸ್ದೆ. ನೋಡಿ ಎಲ್ಲ ಏಕ ಹೋಗ್ತಾ ಇದ್ದಾರೆ ನಡ್ಕೊಂಡಿಲ್ಲಿ. ಸ್ನೇಹಿತರೆ ನೋಡಿ, ಸಕ್ಕತ್ತಾಗಿದೆಯಲ್ಲ ಈ ಪ್ಲೇಸು, ಸೂಪರಾಗಿದೆ. ಮತ್ತು ಇಲ್ಲಿ ರೋಡ್ಗಳು ಅಷ್ಟೇ ಚೆನ್ನಾಗಿವೆ. ಎಲ್ಲ ರೋಡ್ಗಳು, ಹಳ್ಳಿ ರೋಡ್ಗಳಾಗಿರ್ಬೋದು, ಈ ಕಡೆ ಎಲ್ಲ ಆಲ್ಮೋಸ್ಟ್ ರೋಡ್ ಅಂತೂ ಸಖತ್ತಾಗಿ ಇವೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಾತ್ರ ವ್ಯೂ ಮಾತ್ರ ಸೂಪರಾಗಿ ಕಾಣಿಸುತ್ತೆ. ಇಲ್ಲಿಂದ ನೋಡೋಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ಎಷ್ಟು ದೂರ ನೋಡಿದ್ರು ಬೈಲು ಮತ್ತು ಕಬ್ಬು ಈ ಥರದ್ದು ಹಾಕಿರ್ತಾರಲ್ವ, ತುಂಬ ಸಖತ್ತಾಗಿ ಕಾಣಿಸುತ್ತೆ ಮಾತ್ರ.